ನಾವೀಗ ಬಂದಿರೋದು ಸರಸ್ವತಿಪುರಮಲ್ಲಿರುವಂತಹ ದುರ್ಗಮ್ಮ ನಡು ಬೀದಿಯಲ್ಲಿರುವಂತಹ ಕೊಲನೂರಿಗೆ ಹತ್ರ ಇರುವಂತಹ ಹೌಸಿಂಗ್ ಬೋರ್ಡ್ ಹುಣಸೂರು ಟೌನು ಕನಿಕಾ ಪರ ಕೂಡ ತುಂಬ ಅದ್ಭುತವಾಗೈತೆ ಮಾತ್ರ ಶ್ರೀ ಮುತ್ತು ಮಾರಮ್ಮನ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಜೈ ಶನೇಶ್ವರ ಅನ್ಕೊಂಡು ನಮಸ್ಕಾರ, ನಾನು ನಿಮ್ಮ ಮೈಸೂರಿನ ಹುಣಸೂರು ಹುಡುಗ ಶಿವಕುಮಾರ್. ಇವತ್ತು ನಮ್ಮ ಹುಣಸೂರಲ್ಲಿರೋ ಪ್ರತಿಯೊಂದು ದೇವಸ್ಥಾನ ನಿಮಗೆ ತೋರಿಸ್ತೀನಿ. ಇವತ್ತು ಪ್ರತಿ ದೇವಸ್ಥಾನ ತೋರಿಸೋದಲ್ದೇನೆ ಪ್ರತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಸಲ ನಮ್ಮ RCB ಕಪ್ ಗೆಲ್ಲಿ ಅಂತ ಪ್ರಾರ್ಥಿಸ್ತೀವಿ. ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತಲೂ ಪ್ರಾರ್ಥಿಸ್ತೀನಿ. ಬನ್ನಿ ಹೋಗೋಣ. ನಮ್ಮ ಹುಣಸೂರಲ್ಲಿ ಎಷ್ಟು ದೇವಸ್ಥಾನಗಳಿವೆ ಅಂತ ಎಲ್ಲನೂ ನಿಮಗೆ ತೋರಿಸ್ತೀನಿ, ಪರಿಚಯ ಮಾಡಿಸ್ತೀನಿ. ಹಂಗೆ ಈ ಸಲ ಕಪ್ ನಮ್ಮದೇ ಅಂತ ಹೇಳೋಣ. ಯಾವಾಗಲೂ ಕಪ್ ನಮ್ಮದೇ, ಬಟ್ ಈ ಸಲನೂ ಕಪ್ ನಮ್ಮದೇ. ಜನಕ್ಕೆ ಗೊತ್ತಿರಲಿಲ್ಲ ನಮ್ಮ ಹುಣಸೂರಲ್ಲಿರೋರಿಗೆ, ಹುಣಸೂರು ತಾಲೂಕಲ್ಲಿರೋರಿಗೆ ನಮ್ಮ ಹುಣಸೂರಲ್ಲಿ ಇಷ್ಟೊಂದು ದೇವಸ್ಥಾನಗಳೈತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ಇವತ್ತು ಎಲ್ರಿಗೂ ನಮ್ಮ ಪ್ರತಿಯೊಂದು ದೇವಸ್ಥಾನನೂ ತೋರಿಸ್ತೀನಿ. ಎಲ್ರಿಗೂ ಆಶೀರ್ವಾದ ತಗೊಳ್ಳಿ ಅಂತ ಬೇಡ್ಕೊತೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ. ಎಲ್ಲ ದೇವಸ್ಥಾನದಲ್ಲೂ ಕೂಡ ನಮ್ಮ RCB ಕಪ್ ಗೆಲ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಪ್ರತಿ ಮ್ಯಾಚ್ನು ಗೆಲ್ಲಿ ಅಂತ ಪ್ರಾರ್ಥನೆ ಮಾಡೋಣ, ಸರಿನಾ? ಫಸ್ಟ್ ಬಂದಿರೋದೇ ನಮ್ಮ ಬಾಸ್ ನೋಡೋಕ್ಕೆ, ನಮ್ಮ ಹುಣಸೂರಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ. ಎಲ್ಲರೂ ಗೊತ್ತಿರುತ್ತೆ ಆಲ್ಮೋಸ್ಟ್ ನಮ್ಮ ಬಾಸ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಆಂಜನೇಯ. ಎಲ್ಲರೂ ಬಾಸ್ನ ನಮಸ್ಕಾರ ಮಾಡ್ಕೊಳ್ಳಿ. ಜೈ ಶ್ರೀರಾಮ್. ಪ್ರದಕ್ಷಿಣೆ ಹಾಕೋಣ. ನಮ್ಮ ಭಾವರ ಆಲೆ ಪ್ರದಕ್ಷಿಣೆ ಹಾಕೊಂಡು ಸಾಹೇಬರು ಕೂಡ ಭೋಜನ ಮಾಡ್ತಾವ್ರೆ. ಇನ್ನೊಮ್ಮೆ ಕೇಳ್ಕೊಬಿಡಿ, ಜೈ ಶ್ರೀರಾಮ್. ಈ ಸೆರಳು ಕಪ್ ನಮ್ಮದೇ. ಎಲ್ಲ ಸೆರಳು ಕಪ್ ಗೆಲ್ಲಕ್ಕೆ ನಮ್ಮ ಬಾಸ್ ಆಶೀರ್ವಾದ ಕೊಡಲಿ ಅಂತ. ಇದು ನಮ್ಮ ಹುಣಸೂರಿನ ಈಶ್ವರ ದೇವಾಲಯ. ನಾವು ಬಂದಿದ್ದು ಲೇಟ್ ಆಗಿತ್ತು, ಆಲ್ರೆಡಿ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿದನ್ನೆಲ್ಲ ಕೈ ಮುಕ್ಕೊಳ್ಳಿ. ನಾನು ಕೇಳ್ಕೊತೀನಿ, ಈಶ್ವರ ಸ್ವಾಮಿ ನಮ್ಮ RCB ಕಪ್ ಗೆಲ್ಲಕ್ಕೆ ಸಹಾಯ ಮಾಡಪ್ಪ, ಎಲ್ಲ ಮ್ಯಾಚು ಗೆಲ್ಲಕ್ಕೆ ಆಶೀರ್ವಾದ ಮಾಡಪ್ಪ. ಜೈ ಶಿವ. ಇದು ಒಂದು ಶ್ರೀ ಕೃಷ್ಣ ಮಂದಿರ, ಹುಣಸೂರಿನ ಶ್ರೀ ಕೃಷ್ಣ ಮಂದಿರ. ಇದು ಒಂದು ನಮ್ಮ ಹುಣಸೂರಿನ ಸುಬ್ರಹ್ಮಣ್ಯ ದೇವಸ್ಥಾನ. ನಮ್ಮ ಬಾಸ್ ಪಕ್ಕನೇ ಇರುವಂಥ ಆಂಜನೇಯ ಸ್ವಾಮಿ ಟೆಂಪಲ್ ಪಕ್ಕನೇ ಇರುವಂಥ ಸುಬ್ರಹ್ಮಣ್ಯ ಟೆಂಪಲ್. ಹುಣಸೂರಿನ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಹುಣಸೂರು ಅಕ್ಕಪಕ್ಕ ಇರೋರಿಗೂ ಊರೂರಲ್ಲಿರೋರಿಗೂ ಗೊತ್ತಿರುತ್ತೆ. ಯಾರು ಗೊತ್ತಿಲ್ಲ ನೋಡ್ಕೊಳ್ಳಿ. ಅದ್ಭುತವಾಗಿ ಸಖತ್ತಾಗಿ ನಿರ್ಮಿಸಿರುವಂತಹ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಸಖತ್ತಾಗಿದೆ. ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ನಮ್ಮ RCB ಪ್ರತಿ ಮ್ಯಾಚು ಗೆಲ್ಲೋ ಥರ ಆಶೀರ್ವಾದ ಮಾಡಪ್ಪ. ಈ ಸಲ ಕಪ್ ಗೆಲ್ಲೋ ಥರ ಆಶೀರ್ವಾದ ಮಾಡಪ್ಪ. ಪ್ರತಿ ಟೆಂಪಲಲ್ಲೂ ಕೂಡ ಬೇಡ್ಕೊಳ್ಳುತ್ತೇವೆ. ಮೇಲ್ದ ನೀವು ಕೂಡ ಯಾರು ನಮ್ಮ ಹುಣಸೂರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ, ನಮ್ಮ ಊರಲ್ಲಿ ನಮ್ಮ ಹುಣಸೂರಲ್ಲಿ ಎಷ್ಟು ದೇವಸ್ಥಾನ ಐತೆ ಅಂತ ತೋರಿಸ್ತೀನಿ ನೋಡಿ. ಶ್ರೀ ಮುರುಗನ್ ಟೆಂಪಲ್ ಅಂದರೆ ಸುಬ್ರಹ್ಮಣ್ಯ ಟೆಂಪಲ್ ಗರ್ಭಗುಡಿ. ಎಲ್ಲರೂ ಬೇಡ್ಕೊಳ್ಳಿ, ಈ ಸಲ ಕಪ್ ಗೆಲ್ಲಿ ನಮ್ಮ RCB ಅಂತ, ಪ್ರತಿ ಮ್ಯಾಚು ಗೆಲ್ಲಿ ಅಂತ. ಈಗ ಹೋಗೋಣ ಇಲ್ಲೇ ಪಕ್ಕದಲ್ಲಿರುವಂತಹ ಶ್ರೀ ಸಾಯಿಬಾಬಾ ಟೆಂಪಲ್ಗೆ. ನಮ್ಮ ಸಾಯಿ ಬಂದಿರೋದು ಈಗ ಹುಣಸೂರಿನ ಪ್ರಸಿದ್ಧಿ ಸಾಯಿಬಾಬಾ ಟೆಂಪಲ್ಗೆ. ಮೋಸ್ಟ್ಲಿ ಒಳಗಡೆ ವೀಡಿಯೋ ಮಾಡೋಕೆ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ನೋಡೋಣ. ಕಾಲು ತೊಳ್ಕೊಂಡು ಹೋಗೋಣ. ಸೂಪರ್ ಆಗಿರ್ತೀವಲ್ಲ.
ಜೈ ಸಾಯಿಬಾಬಾ. ಹೆಂಗೂ ಯಾರು ಏನೂ ಕೇಳ್ತಿಲ್ಲ, ಎಲ್ಲ ಬಂದು ಹೋಗ್ಬಿಟ್ಟವ್ರೆ ಭಕ್ತಾದಿಗಳು. ಮೊಬೈಲ್ ನಿಷಿದ್ಧ ಅಂತ ಐತೆ, ಆದರೂ ಮಾಡ್ತಾಯಿದ್ದೀನಿ. ಅವರು ಸ್ವಲ್ಪ ಹೊತ್ತು ಸಾಯಿಬಾಬಾ ಟೆಂಪಲಲ್ಲಿ ಜಪ ಮಾಡ್ತಾಯಿದ್ರು, ಮೊಬೈಲ್ ಯೂಸ್ ಮಾಡೋಕ್ಕೆ ಕೊಡಲಿಲ್ಲ. ಆದರೂ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಮ್ಮದಿಯಾಗಿ ಆಮೇಲಿಂದ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗೋಣ. ನಮ್ಮ ಸಾಯಿಬಾಬಾ ಟೆಂಪಲಲ್ಲಿ ಪ್ರಸಾದ ಕೊಟ್ಟರು, ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಟೆಂಪಲ್ಗೆ ಹೋಗೋಣ. ಬನ್ನಿ. ನಾವು ಹೋಗ್ತಾ ಇರೋದೀಗ ತಿಟ್ಟ ಹತ್ರ ಇರೋಂತಹ ಶನೇಶ್ವರ ಟೆಂಪಲು. ಇದು ಟೆಂಪಲ್ ಇದರಲ್ಲಿತ್ತು, ನಮ್ಮ ಅದೇ ಈಗ ಎಣ್ಣೀರು ಕುಡ್ದಲ್ಲ. ಹಾಂ, ಕರಿಗೌಡ್ರ ಬೀದಿಲಿ. ಮೊದಲು ಕರಿಗೌಡ್ರು ಬಿದ್ದಿಲಿತ್ತು, ಈಗ ಆ ದೇವ್ರನ್ನ ಈಗ ಇಲ್ಲಿಗೆ ಇಲ್ಲಿ ದೇವಸ್ಥಾನ ಕಟ್ಟಿದ್ರೆ ಅವರು ಭಾರಿ ದೊಡ್ಡದಾಗೆ ಕೊಟ್ಟವ್ರೆ. ಓ ಸಖತ್ತಾಗಿದೆ ಗುರು. ಓಪನ್ ಇದೆ ದೇವಸ್ಥಾನ. ಓಕೆ ಬನ್ನಿ ಹೋಗೋಣ ದೇವಸ್ಥಾನದೊಳಗೆ. ಈ ದೇವಸ್ಥಾನವೂ ಕೂಡ ಅದ್ಭುತವಾಗಿತ್ತು ಗುರು. ನಾನೇ ನೋಡಿಲ್ಲ ಆ ದೇವಸ್ಥಾನನ, ನಮ್ಮ ಭಾವ ಕರ್ಕೊಂಡ್ಬಂದಿದ್ದು. ಒಬ್ಬ ಎಲ್ಲ ಇಲ್ಲಿಂದ ಕೈ ಮುಕ್ಕೊಳ್ಳಿ, ಒಳಗಡೆ ಕ್ಲೋಸ್ ಆಗಿರಬೇಕು. ಓಪನ್ ಐತೆ ನೋಡೋಣ. ಹೋಗದ ಕಾಲು ಸುಡ್ತೈತೆ ಗುರು. ಅಪ್ಪ ಈ ಕಡೆ ದೇವಸ್ಥಾನಕ್ಕೂ ಸುಮಾರು ಜನ ಬಂದವ್ರೆ. ಸಖತ್ತಾಗಿದೆ ದೇವಸ್ಥಾನ ಗುರು, ನಿಜವಾಗ್ಲೂ ಅಂತೆ. ನವಗ್ರಹಗಳು ನೋಡ್ಕೊಳ್ಳಿ, ನವಗ್ರಹ ಎಲ್ಲ ಕ್ಲೋಸ್ ಆಗೈತೆ ಗುರು. ಬನ್ನಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡೋಣ. ಜೈ ಶನೇಶ್ವರ ಅಂದ್ಕೊಂಡು. ಸ್ವಾಮಿ ಸತ್ಯ ಶನೇಶ್ವರ ಸ್ವಾಮಿ ಎಲ್ಲರನ್ನೂ ಕಾಪಾಡಪ್ಪ. ಹಾಗೆ ಈ ಸತಿ RCB ಕಪ್ ಗೆಲ್ಲೋ ಥರ ಮಾಡಪ್ಪ, ಎಲ್ಲ ಮ್ಯಾಚ್ ಗೆಲ್ಲೋ ಥರ ಮಾಡಪ್ಪ. ಜೈ ಶ್ರೀ ಜೈ ಶನೇಶ್ವರ. ಟೆಂಪಲ್ ತೋರಿಸ್ತೀನಿ ನೋಡಿ, ಎಲ್ಲ ಬೇಡ್ಕೊಳ್ಳಿ. ಮೋಟರ್ ಇದನ್ನ ದೇವಸ್ಥಾನ ಇನ್ನೂ ಒಂಥರ ದೇವಸ್ಥಾನಕ್ಕೆ ಬಂದರೆ ಎಷ್ಟೋ ಶಾಂತಿಯುತವಾಗಿ ನೆಮ್ಮದಿ ಸಿಗುತ್ತೆ ಅವರು. ವಾರ ವಾರ ಮಿಸ್ ಮಾಡ್ದಂಗೆ ಬರ್ಬೇಕು ಅಂತ ಅನ್ಸುತ್ತೆ. ಕಾಳಭೈರವೇಶ್ವರ ಎಲ್ಲ ಥರ ಅವತಾರಗಳು. ಕಾಲಭೈಶ್ವರನ ಎಲ್ಲ ಥರ ಅವತಾರ, ಎಲ್ಲ ಅವತಾರಗಳು. ಇದು ಕಾಲಭೈರೇಶ್ವರನ ಎಲ್ಲ ಅವತಾರಗಳು. ಕಾಳಭೈರೇಶ್ವರನ ವಾಹನಗಳು, ಸ್ವಾನಗಳು. ಜೈ ಕಾಲಭೈರೇಶ್ವರ. ಇಲ್ಲಿ ಮಾಡಿಸ್ಬೋದು. ಎಲ್ಲ ದೇವ್ರುಗಳು ಐತೆ ಇಲ್ಲಿ. ಸಖತ್ತಾಗಿದೆ ಬರ. ಇಲ್ಲಿಂದ ಎಲ್ಲರೂ ಕೈ ಮುಕ್ಕೊಳ್ಳಿ ಶನೇಶ್ವರನಿಗೆ. ಈಗ ಬಂದಿರೋದು ಕಲ್ಕುಂಟೆಯಲ್ಲಿರುವಂತಹ ಶನೇಶ್ವರ ಸ್ವಾಮಿ ಟೆಂಪಲ್ಗೆ. ಶಿವ ಸನ್ನಿಧಿ ಮತ್ತು ಕಲ್ಕುಂಟೆಯಲ್ಲಿರುವಂತಹ ಶನೇಶ್ವರ ಸ್ವಾಮಿ ಟೆಂಪಲು ಇಲ್ಲೇ ಕಲ್ಕುಂಟೆಯಿಂದ ಡೈರೆಕ್ಟು ಕ್ಯಾನಗರ ಹೋಗೋ ರೋಡ್ ಹತ್ರ ಇರೋ ಶನೇಶ್ವರ ಸ್ವಾಮಿ ಟೆಂಪಲು. ಬಾಬಾ ಬನ್ನಿ ಟೆಂಪಲ್ ಒಳಗಡೆ ಹೋಗೋಣ. ಜೈ ಶನೇಶ್ವರ ಸ್ವಾಮಿ ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಮ್ಮ RCB ಕಪ್ಪು ಗೆಲ್ಲಿ, ಎಲ್ಲ ಮ್ಯಾಚ್ ಗೆಲ್ಲಿ ಅಂತ ಆಶೀರ್ವಾದ ಮಾಡಪ್ಪ. ಜೈ ಶನೇಶ್ವರ. ಶನೇಶ್ವರ ಸ್ವಾಮಿ ಕಾಪಾಡಪ್ಪ ಎಲ್ಲರನ್ನೂ. ಎಳ್ಳು ಬತ್ತಿ ಹಚ್ಚೋರು ಬಂದಿಲ್ಲ, ಹಚ್ಕೊಳ್ಳಿ ಸ್ವಾಮಿ ಶನೇಶ್ವರನಿಗೆ. ಈ ದೇವಸ್ಥಾನ ಕೂಡ ಭಾರಿ ಚೆನ್ನಾಗಿದೆ. ಇದು ಕಲ್ಕುಂಟೆಯ ಶನೇಶ್ವರ ಸ್ವಾಮಿ ಟೆಂಪಲು. ನಮ್ಮ ಬಾವರು ಪೂಜೆ ಮಾಡಿ ಬರ್ಕೊಳ್ಳಿಕ್ಕೆ ಹೋಗ್ತಾ ಇದ್ದಾರೆ. ಹೋಗಿ ಬರಲಿ, ನಾನು ಬನ್ನಿ ಇಲ್ಲಿ ತೋರಿಸ್ತಾ ಇರ್ತೀನಿ ದೇವಸ್ಥಾನದ ಹತ್ರ.
ಇದು ನಾಗದೇವರ ಸನ್ನಿಧಿ. ಟೆಂಪಲ್ ಬಂದು ಹುಣಸೂರು ಕಲ್ಕುಂಟೆ ಹತ್ರ ಇರೋ ಶನೇಶ್ವರ ಸ್ವಾಮಿ ಟೆಂಪಲ್ ಪಕ್ಕನೇ ಇರುವಂತಹ ಶಿವನ ಸನ್ನಿಧಿ. ನೆಕ್ಸ್ಟ್ ಹೋಗ್ತಾ ಇರೋದು ಕಲ್ಕುಂಟೆಲೆ ಇರುವಂತಹ ರಾಘವೇಂದ್ರ ಸ್ವಾಮಿ ಮಠ ಟೆಂಪಲ್. ಬನ್ನಿ ಹೋಗೋಣ, ಅಲ್ಲೂ ಕೂಡ ತೋರಿಸ್ತೀನಿ, ಮತ್ತೆ ಅಲ್ಲೂ ಕೂಡ ಬೇಡ್ಕೊಳ್ಳೋಣ RCB ಈ ಸತಿ ಎಲ್ಲ ಮ್ಯಾಚ್ ಗೆಲ್ಲಿ ಅಂತ. ಇದು ಬಂದು ಹುಣಸೂರಿನ ಕಲ್ಕುಂಟೆ ಹತ್ರ ಇರುವಂತಹ ಹೌಸಿಂಗ್ ಬೋರ್ಡ್, ಹುಣಸೂರು ಟೌನು, ರಾಘವೇಂದ್ರ ಸ್ವಾಮಿ ಮಠ. ಸದ್ಯಕ್ಕೆ ಕ್ಲೋಸ್ ಆಗಿದೆ, ನಾವು ಬಂದಿದ್ದು ಲೇಟು. ಬನ್ನಿ ಹೋಗೋಣ. ಕಲ್ಕುಂಟೆ ಅಪೋಸಿಟ್ ಇಲ್ಲಿರುವಂಥ ರಾಘವೇಂದ್ರ ಸ್ವಾಮಿ ಮಠ, ರಾಯರ ಮಠ. ಎಷ್ಟು ಜನ ರಾಯರ ಭಕ್ತರು ಜಾಸ್ತಿ ಇದ್ದೀರಾ. ಹೊರಗಡೆನೂ ಕ್ಲೋಸ್ ಆಗಿದೆ, ಸದ್ಯಕ್ಕೆ ಇಲ್ಲಿ ತೋರಿಸ್ತೀನಿ, ನೋಡ್ಕೊಳ್ಳಿ. ರಾಘವೇಂದ್ರ ಸ್ವಾಮಿ ಕಾಪಾಡಪ್ಪ ಎಲ್ಲರನ್ನೂ. ನೆಕ್ಸ್ಟ್ ಇದ್ರ ಪಕ್ಕನೇ ಒಂದು ಶಿವನ ಟೆಂಪಲ್ ಇದೆ, ಅದನ್ನು ಕೂಡ ತೋರಿಸ್ತೀನಿ ಇವತ್ತು ನಿಮಗೆ. ಅಲ್ಲಿ ನೋಡಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗ್ತೀನಿ ರೀ. ಇದು ಕೂಡ ಕಲ್ಕುಂಟೆ ಹತ್ರ ಇರುವಂತಹ ಶಿವನ ಟೆಂಪಲು. ನೋಡ್ಕೊಳ್ಳಿ, ಎಲ್ಲ ಕ್ಲೋಸ್ ಮಾಡ್ಬಿಟ್ಟವ್ರೆ, ಒಳಗಡೆ ಹೋಗೋಕ್ಕಾಗಲ್ಲ, ಹಾಗಾಗಿ ಇಲ್ಲಿಂದಲೇ ತೋರಿಸ್ತಾ ಇದ್ದೀನಿ. ಶಿವಾಯ ನಮಃ. ಟೆಂಪಲ್ ಬಂದು ಅನಗೋಡಿನ ಅಂದರೆ ಕಲ್ಕುಂಟೆ ಹತ್ರ ಇರುವಂತಹ ಅನಗೋಡು ಹೋಗೋ ರೋಡು, ಅಲ್ಲಿರುವಂತಹ ಶನೇಶ್ವರ ಮತ್ತು ಈಶ್ವರನ ಟೆಂಪಲು. ನೋಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ಅಂದರೆ ಬಂದಿರೋದೀಗ ಹುಣಸೂರಿನ ಅನಗೋಡು ಹೋಗೋ ರೋಡು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಐತಲ್ಲ ಆಫೀಸು, ಅಲ್ಲಿರುವಂತಹ ಕೃಷ್ಣ ಮಂದಿರ, ಶ್ರೀ ಕೃಷ್ಣ ಮಂದಿರಕ್ಕೆ ಎಲ್ಲ ಕ್ಲೋಸ್ ಮಾಡ್ರೆ. ಇಲ್ಲೂ ಕೂಡ ಇಲ್ಲಿಂದಲೇ ತೋರಿಸ್ತೀನಿ. ಜೈ ಕೃಷ್ಣ, ಜೈ ವಾಸುದೇವಾಯ ನಮಃ. ಬಂದಿರೋದು ಹುಣಸೂರು ಹಳೆ ಸೇತುವೆ ಹತ್ರ ಇರುವಂತಹ ಶ್ರೀ ಮಾತ್ ವಾಸವಿ ಕನ್ಯಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನ, ಹುಣಸೂರು ಸೇತುವೆ. ಈ ಟೆಂಪಲ್ ಕೂಡ ಬಾಗಿಲಾಗಿದೆ. ನಾವು ಮಧ್ಯಾಹ್ನ ಬಂದರೆ ಯಾವ ಟೆಂಪಲ್ ತೆಗೆದಿರುತ್ತೆ ನೋಡ್ಕೊಳ್ಳಿ. ಇಲ್ಲೂ ಕೂಡ ತೋರಿಸಿದ್ದೀನಿ, ಇಲ್ಲಿಂದನೇ ಬೇಡ್ಕೊಳ್ಳೋಣ. ಟೌನಿಂದ ಕೆಳಗೆ ಬಂದರೆ, ಅಂದರೆ ಮೈದಾನ ಆಯ್ತಲ್ಲ, ಮೈದಾನದಿಂದ ಕೆಳಗೆ ಬಂದರೆ ಇಲ್ಲೇ ಇರುವುದು ಮುನೇಶ್ವರ ಸ್ವಾಮಿ ಟೆಂಪಲ್. ಚಿಕ್ಕದಾಗಿದ್ರು ಎಷ್ಟು ನೀಟಾಗಿದೆ ಅಂದರೆ ದೇವಸ್ಥಾನ, ಸೂಪರ್. ಸ್ವಾಮಿ ಮುನೇಶ್ವರ ಹತ್ರ ಬೇಡ್ಕೊಳ್ಳೋಣ. ಈ ವರ್ಷನೂ ಕೂಡ ನಮ್ಮ RCB ಕಪ್ ಗೆಲ್ಲಿ, ಎಲ್ಲ ಮ್ಯಾಚ್ ಗೆಲ್ಲಿ ಅಂತ ಕಾಪಾಡಪ್ಪ. ಹಾಗೆ ಎಲ್ಲರನ್ನೂ ಕೂಡ ಕಾಪಾಡಪ್ಪ. ಹುಣಸೂರಿನ ಕನಿಕಾ ಪರಮೇಶ್ವರಿ ಟೆಂಪಲ್, ಕನ್ಯಾಕಾ ಪರಮೇಶ್ವರಿ ಟೆಂಪಲ್, ಇದು ಕ್ಲೋಸ್ ಆಗದೆ. ಈಗ ಬಂದಿರೋದು ಹುಣಸೂರು ಕರಿಗೌಡ್ರು ಬೀದಿಯಲ್ಲಿರುವಂತಹ ಶ್ರೀ ಮುತ್ತು ಮಾರಮ್ಮನವರ ದೇವಸ್ಥಾನ. ಇದು ಕೂಡ ದೇವಸ್ಥಾನ ಅತ್ಯದ್ಭುತವಾಗಿದೆ. ಬನ್ನಿ ಒಳಗಡೆ ಹೋಗೋಣ. ಎಲ್ಲ ಕ್ಲೋಸ್ ಆಗದೆ, ನಾವು 7 ಮಧ್ಯಾಹ್ನಕ್ಕೆ ಬಂದೀವಿ. ಕೂಡ ತುಂಬ ಅದ್ಭುತವಾಗೈತೆ ಮಾತ್ರ. ಶ್ರೀ ಮುತ್ತು ಮಾರಮ್ಮನ ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನವಗ್ರಹ ಸನ್ನಿಧಿ, ಶ್ರೀ ಮುತ್ತು ಮಾರಮ್ಮನವರ ಮೂರ್ತಿ, ಇದು ಹೊರಗಡೆ ಮೂರ್ತಿ. ನೋಡ್ಕೊಳ್ಳಿ, ಎಲ್ಲ ಇಲ್ಲಿಂದನೇ ಕೈ ಮುಕ್ಕೊಳ್ಳಿ. ತಾಯಿ ಇವತ್ತು ಎಲ್ಲರಿಗೂ ಒಳ್ಳೇದು ಮಾಡಮ್ಮ, ಎಲ್ಲರಿಗೂ ಯಾವಾಗಲೂ. ಜೈ ಶ್ರೀರಾಮ್, ಜೈ ಮುತ್ತು ಮಾರಮ್ಮ. ನಮ್ಮ RCB ಎಲ್ಲ ಮ್ಯಾಚ್ನೂ ಗೆಲ್ಲೋ ಥರ, ಈ ಸಲ ಕಪ್ ಗೆಲ್ಲೋ ಥರ ಮಾಡಪ್ಪ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹುಣಸೂರಿನ ನಡು ಬೀದಿಯಲ್ಲಿರುವಂತಹ ಕೊಲನೂರು ಮಾರಿಯಮ್ಮನವರ ದೇವಸ್ಥಾನ. ಇದು ಹೊಸ್ದಾಗಿ ಓಪನ್ ಆಗಿರೋ ದೇವಸ್ಥಾನ ಅನಿಸುತ್ತೆ, ನನಗೂ ಗೊತ್ತಿಲ್ಲ. ಸಕ್ಕತ್ತಾಗಿದೆ. ತಾಯಿ ಕೊಲನೂರು ಮಾರಿಯಮ್ಮ ಎಲ್ರಿಗೂ ಒಳ್ಳೇದು ಮಾಡಮ್ಮ.
ಎಲ್ಲ ಇಲ್ಲಿಂದನೇ ಕೈ ಮುಕ್ಕೊಳ್ಳಿ, ಎಲ್ಲ ಕ್ಲೋಸ್ ಆಗ್ಬಿಟ್ಟದೆ. ನಮ್ಮ RCB ಎಲ್ಲ ಮ್ಯಾಚು ಗೆಲ್ಲೋ ಥರ ಆಶೀರ್ವಾದ ಮಾಡಮ್ಮ, ಕಪ್ ಗೆಲ್ಲಿ ಈ ಸತಿ. ನಾವು ಈಗ ಬಂದಿರೋದು ಹುಣಸೂರಿನ ನಡು ಬೀದಿಯಲ್ಲಿ ಇರುವಂತಹ ಇನ್ನೊಂದು ದೇವಸ್ಥಾನ, ಕೊಲ್ಲಾಪುರದ ಅಮ್ಮ. ಎಲ್ಲ ಇಲ್ಲಿಂದನೇ ಅಲ್ಲಿಂದನೇ ಏನು ನಮಸ್ಕಾರ ಹಾಕ್ಬಿಡಿ. RCB ಪ್ರತಿಯೊಂದು ಮ್ಯಾಚಿಗೆಲ್ಲಿ ಜೈ RCB. ಅಮ್ಮ ಎಲ್ಲರನ್ನೂ ಕಾಪಾಡಮ್ಮ. ಈಗ ನಾವು ಬಂದಿರೋದು ಹುಣಸೂರು ಬನ್ನಿ ಬೀದಿಯಲ್ಲಿರುವಂತಹ ಬಂಡಿ ಮಾಕಳಮ್ಮ ದೇವಸ್ಥಾನ. ಬಂಡಿ ಮಾಕಳಮ್ಮ ದೇವಸ್ಥಾನ. ಅಮ್ಮ ತಾಯಿ ಎಲ್ರಿಗೂ ಒಳ್ಳೇದು ಮಾಡಮ್ಮ. ಈ ಸಲ RCB ಎಲ್ಲ ಮ್ಯಾಚು ಗೆಲ್ಲೋ ಥರ ಆಶೀರ್ವಾದ ಮಾಡಮ್ಮ. ಕಪ್ ಗೆಲ್ಲಿ, ಎಲ್ಲ ಮ್ಯಾಚ್ನು ಗೆಲ್ಲಿ, ಮಿಸ್ ಮಾಡ್ದಂಗೆ. ಜೈ RCB, ಜೈ ಬಂಡಿ ಮಾಕಳಮ್ಮ. ನೋಡ್ಕೊಳ್ಳಿ, ನಾವು ಬಂದಿರೋದು ಮಧ್ಯಾಹ್ನದಲ್ಲಿ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಆಗಿದೆ. ಈ ಟೆಂಪಲ್ ಬಂದು ಕರಿಗೌಡ್ರು ಬೀದಿಲಿರುವಂತಹ ಹೊಸೂರು ಮಾರಮ್ಮನವರ ಟೆಂಪಲ್. ಇಲ್ಲೂ ಕೂಡ ಕ್ಲೋಸ್ ಆಗಿದೆ. ತಾಯಿ ಹೊಸೂರು ಮಾರಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ. ಈ ಸತಿ RCB ಕಪ್ ಗೆಲ್ಲೋ ಥರ ಮಾಡು, ಮತ್ತು ಎಲ್ಲ ಮ್ಯಾಚು ಗೆಲ್ಲೋ ಥರ ಆಶೀರ್ವಾದ ನೀಡಮ್ಮ. ಹಾಗೆ ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲರೂ ಕೂಡ ನಿನ್ನ ಆಶೀರ್ವಾದದಿಂದ ಚೆನ್ನಾಗಿರ್ಲಿ ಕಣಮ್ಮ. ನಾವೀಗ ಬಂದಿರೋದು ಸರಸ್ವತಿಪುರಮಲ್ಲಿರುವಂತಹ ದುರ್ಗಮ್ಮ ಮರಗಮ್ಮ ದೇವಸ್ಥಾನ. ಇದು ಕ್ಲೋಸ್ ಆಗೈತೆ. ನಾವು ಮಧ್ಯಾಹ್ನ ಬಂದರೆ ಆ ದೇವಸ್ಥಾನ ಅಂತಲೇ ಕ್ಲೋಸ್ ಆಗಿರುತ್ತೆ. ತಾಯಿ ದುರ್ಗಾ ಮರಗಮ್ಮ ದೇವರು ಕೂಡ ಬೇಡ್ಕೊತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೇದಾಗಲಿ. ಇವತ್ತು ಕೂಡ ನಮ್ಮ RCB ಮ್ಯಾಚ್ ಗೆಲ್ಲಿ, ಎಲ್ಲ ಮ್ಯಾಚ್ನೂ ಕೂಡ ಗೆದ್ದು RCB ಕಪ್ ಗೆಲ್ಲಿ ಅಂತ ಪ್ರಾರ್ಥಿಸೋಣ. ದೇವಸ್ಥಾನದ ಇಲ್ಲಿಂದನೇ ಎಲ್ಲರೂ ಕೈ ಮುಕ್ಕೋಗ್ಬಿಡಿ. ದುರ್ಗಮ್ಮ ಮರಗಮ್ಮ ದೇವಸ್ಥಾನ, ಸರಸ್ವತಿಪುರಂ. ಇವರು ಕೂಡ RCB ಫ್ಯಾನ್ಸ್ ಅಂತ ಹುಡುಗರು. RCB ಗೆಲ್ಬೇಕು. ಸದ್ಯಕ್ಕೆ ನಾವು ಹುಣಸೂರಿನ ಎಲ್ಲ ದೇವಸ್ಥಾನ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಯಾವ್ದಾರ ದೇವಸ್ಥಾನ ಮಿಸ್ ಆಗಿದ್ರೆ ಕಮೆಂಟಲ್ಲಿ ಹಾಕಿ. ಎಲ್ಲ ದೇವಸ್ಥಾನನೂ ಕವರ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಯಾವ್ದಾದ್ರು ಮಿಸ್ ಆಗಿದ್ರೆ ಕಮೆಂಟ್ನಲ್ಲಿ ತಿಳಿಸಿ. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಶಿವಗೌಡ ಮೋಹನ್ ಯೂಟ್ಯೂಬ್ ಚಾನಲ್ನ ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು.